ಏನವ ಮಾತಾಡ್ಬೇಕಾಗಿರೋದು? ಅಯ್ಯೋ ಏನಂತ ಹೇಳೋದು ಬಿಡ ಯವ್ವ, ಎಲ್ಲ ನನ್ನ ಕರ್ಮ. ಏನು ಮಾಡಲಿ, ಈಗ ಹೇಳಿದ್ರು ಒಂದ ಹೇಳಿಲ್ಲ ಅಂದ್ರು ಒಂದ ಅನ್ನಂಗೆ ಆಗೈತೆ ನನ್ನ ಬಾಳೆ. ನೀನಾರ ಏನು ನಂಬ್ತೀಯ ನನ್ನ ಮಾತು? ಇಲ್ಲ, ನೀನು ನನಗೆ ಬೈಯಾಗೆ ಆಗಿರ್ತಿ. ಈಗ ಹೇಳಿದ್ರು ನಿನ್ನ ಮುಂದೆ ನನಗೆ ಬೈತಿ ನೀನು ಹೊರತು ನೀನೇನು ಹೌದು ಬಿಡವ ಹಂಗಾರೆ ಇದ್ದಾತು ಅಂತ ಅನ್ನಂಗಿಲ್ಲ ನೀನು. ಗೊತ್ತನ ಆ ವಿಚಾರ ನಂಗೆ ಗೊತ್ತೈತಿ. ನಿನ್ನ ಮುಂದೆ ಹೇಳೇನು ಉಪಯೋಗಿಲ್ಲ. ಹಂಗಾರೆ ಏನೋ ಯಾರ್ದ ಮ್ಯಾಲೆ ಚಡ ಹೇಳ್ಬೇಕಂತದಿ ನೀನು. ಅದಕ್ಕೆ ಹೇಳಿ ಏನು ಉಪಯೋಗಿಲ್ಲ ಅಂತ ಮೊದಲ ತೀರ್ಮಾನ ಮಾಡ್ಕೊಳಕತ್ತಿ. ಕರೆ ಹೇಳು, ಯಾರ ಮೇಲೆ ಚಡ ಹೇಳ್ಬೇಕಾಗೈತಿ? ಹಂಗೆ ನಾ ಬೈತೇನೆ ಅನ್ನೋದು ನಿನಗೆ ಗೊತ್ತೈತಲ್ಲ, ಹಂಗಾರೆ ಹೇಳಕ್ಕೆ ಹೋಗ್ಬೇಡ. ಬೇಡ ತಗ, ಸುಮ್ಮನೆ ನನಗೆ ಕಿರಿಕಿರಿ ಕಿರಿಕಿರಿ ಹಾಕತ್ತಗ. ನಾ ಬಂದಿದ್ದು ಡಬ್ಬಿ ಇಸ್ಕೊಂಡು ಹೋಗಕ್ಕಂತೇಳಿ ಈ ಒಣ ರಾಡಿನ ಬೇಡ ನನಗತ್ತ ಹೋಗತ್ತಗ. ನೋಡು, ತಾಯಿದು ಒಂದು ಈಟ್ರ ಏನಾರ ಕೇಳ್ತೀಯ ನೋಡು, ಅಳಲು ಹೇಳವ ಹೋರತ್ತಾಗ. ಅಲ್ಲ ಇಲ್ಲೇ ನಿಂತೇನೆ ನಾನು, ಕಾಣಿಸಿದ್ರೆ ಯಪ್ಪ ದೇವ್ರೆ ಬ್ಯಾಡ್ತಾಳೆ, ಇಲ್ಲೇ ಗಾಡಿ ಬಾಜು ಕಡ್ಕೋತೀನಿ. ಹೇಳಾರ ಹೇಳ್ಬೇ. ಅದು ಏನಂದ್ರೆ ನಿಮ್ಮಪ್ಪಗ ಒಂಚೂರು ಹುಡುಗ್ಯಾರ್ದು ಚಟ, ನಿನಗೆ ಗೊತ್ತಲ್ಲ. ಈ ಮಾತು ನನಗೆ ಹೇಳಕ್ಕೆ ಒಂಥರ ಮುಜುಗರ ಆಕತಿ. ಅದು ಏನು ಮಾಡ್ಬೇಕು ಹೇಳು? ನಿನ್ನ ಮುಂದೆ ಹೇಳ್ಕೊಲಾರ್ದು ಇನ್ಯಾರ ಮುಂದೆ ಹೇಳ್ಕೊಲಿವ ನನಗಂತೇಳಿ ಯಾರದಾರ ಹೇಳು. ಅದಕ್ಕೆ ಈಗ ಯಾಕೆ ಬಂತ ವಿಚಾರ? ಈಗೇನಿಲ್ಲಲ್ಲ, ಅವಾಗ ಆತು ಹೋತು ಮುಗೀತು ಎಲ್ಲ ಬಗೆಹರಿತು. ಈಗೇನೈತಿ? ಬಗೆಹರಿತು ಅಂತ ನೀ ಅಂತಿ. ಬಗೆಹರಿದಿತ್ತು, ಹೊಸ್ದಾಗಿ ಶುರು ಆಗಾಕತ್ತೈತಿ ಈಗ ಮತ್ತೊಂದು ರಾಡಿ. ಗೊತ್ತನ ಈ ಕೆದಾಳಲಿಕ್ಕೆ? ನಿಮ್ಮ ಕಾಕನ ಹಿಂತಿ ಊರು ಬಿಡಾಡ. ಅದಕ್ಕೆ ಎಲ್ಲಿ ಬೇರೆ ಮನೆ ಮಾಡ್ಕೊಂಡ್ಲ ಏನೋ ಯಾರಿಗೆ ಗೊತ್ತು. ಜಗಳ ಮಾಡಿ ಗಂಡಿಗೆ ಒಂದು ಕೆಡ ಹಚ್ಚಿ. ಅಯ್ಯೋ ನಿನಗೆ ಗೊತ್ತಿಲ್ಲ, ನಾನು ಗಂಡದ್ದು ಹಾಕಿದಲ್ಲ ವಿಡವಿ ನಡೆದತ್ತು ಗೊತ್ತನ? ಯವ್ವ ನಿನಗೇನು ತಲೆ ಬರಬರಿ ಐತಿ ಇಲ್ಲ? ಅಯ್ಯೋ ದೇವ್ರೆ, ನೀ ಮಾತಾಡೋದು ಯಾರು ಕೇಳಿಸ್ಕೊಂಡ್ರೆ ನಾನು ಕೇಳಿಸ್ಕೊಂಡಾತು. ಅಯ್ಯೋ ದೇವ್ರೆ, ಈ ಥರ ಒಂದು ವಿಷಯ ಈ ಮನೆಯೊಳಗೆ ನಡೀತಾಯ್ತಾ? ಏನಪ್ಪ ನಿಜಾನೋ ಏನು ಸುಳ್ಳು? ಬಿಡವಾ, ಎದಕ್ಕೆ ಮಾತಾಡ್ತಿ? ಬಾಯಿ ಬಂದಕ್ಕ ಏನದು ವಯಸ್ಸು. ಅಲ್ಲ ಮಾತಾಡೋಕ್ಕೊಂದು ಅರ್ಥ ಬೇಡನವ. ನೀ ಹಂಗೆ ಬರೀ ವಿಚಾರ ಇಲ್ದ ಮಾತಾಡಕ್ಕೆ ನೀನು ಯಾವುದು ಏನು ಎತ್ತ ಯಾರು ಅಂತೇಳಿ. ಅಯ್ಯ ಇಲ್ಲ ಯವ್ವ, ನಾನು ಸುಳ್ಳು ಹೇಳಕತ್ತಿಲ್ಲ ಗೊತ್ತನ. ನಾನು ಕರೆನ ಹೇಳಕತ್ತೀನಿ. ನಿಮ್ಮಪ್ಪಂತರೂ ಯಾವಾಗ ನೋಡಿದ್ರು ಹೊತ್ತೊಂಟ್ರೆ ಬರೀ ಅಲ್ಲೇ ಇರ್ತಾನೆ ಗೊತ್ತನ. ಬರ್ರಿ ಅವ್ರ ಮನ್ಯಾಗಿರೋದು. ಆ ಶಿವಲಿಂಗ ಇರಲಿ ಬಿಡಲಿ, ಅವ್ರ ಮನ್ಯಾಗ ಅವಿಲ್ದಾಗ ಇವನ್ನೇನು ಕೆಲಸ ಅವ ಒಂದಿತ್ತು ಅಲ್ಲಿ ಹೋದ್ಬಿಟ್ಲೆ ಅದಕ್ಕನ. ಅಯ್ಯೋ ನೋಡ್ಬೇಕು ಕಣ್ಕಣ್ಣಾಗ ಸಿಗ್ನಿಲ್ಲು. ಏನಾರ ಒಂದಿಟ್ಟು ನಾನು ಅಕ್ಕಿಗೆ ಅಂದೆ ಅಂದ್ರೆ ಎದಕ್ಕೆ ಮಾತಾಡ್ತಿ? ಎದಕ್ಕಂತಿ? ಸುಮ್ಮನಿರು ಬಾಯಿ ಮುಚ್ಕೊಂಡು ಹಂಗೆ ಅನ್ಬೇಡಕ್ಕಿಗೆ ಅಂತ ನಿಮ್ಮಪ್ಪ ಎದಿ ಮ್ಯಾಗ ಬರ್ತಾನೆ ಗೊತ್ತನ. ಅದಕ್ಕೆ ಹಂಗೆ ಅಂದ್ಬಿಟ್ಲೆ ನೀನು ಸುಮ್ಮನೆ ಜಗಳ ತೆಗಿತಿರ್ತೀಯಲ್ಲ, ಅದಕ್ಕೆ ಜಗಳ ತೆಗಿಬೇಡ ಅಂತೇಳಿ ಹೇಳ್ತಾರವ್ರು ಅಷ್ಟೇ. ಅದನ್ನು ಬಿಟ್ಟು ನೀನು ಬಿಡವ ಹಿಂಗೆ ಯೋಚನೆ ಮಾಡಕ್ರ ಮನ್ಸಂಗೆ ಬಂತವ ನಿನ್ಗೆ. ಹಂಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡ, ತಲೆ ಅಂತ ತೆಗಿ ಮೊದಲದನ್ನು. ಹಾಗೆಲ್ಲ ಅವ್ರಲ್ಲ. ನೀನು ಇದನ್ನು ಹೇಳಾಕಿಲ್ಲ ಕರ್ಕೊಂಬಂದಿ ಅಂತ ಗೊತ್ತಾಗಿದ್ರೆ ನಾನು ನಿಜವಾಗ್ಲೂ ನಾನು ಮಾತಾಡಕ್ಕೆ ಹೋಗಿದ್ದಿಲ್ಲ ಹೋಗತ್ತಾಗ. ನಾನು ಎಂಥ ಯೋಚನೆ ಅವ ನಿಂದು? ಮಾಡ್ಬೇಕಾದಾಗ ಮಾಡಲಿಲ್ಲ, ಅವಾಗ ಬಿಟ್ಕೊಂಡು ಕುಂತು ಇಷ್ಟು ವರ್ಷ. ಈಗ ಏನಿಲ್ಲದೆ ಯೋಚನೆ ಮಾಡ್ತಾ ಇದ್ದಿ. ಮನುಷ್ಯ ಒಂದ್ಸಲ ತಪ್ಪು ಮಾಡ್ಯಾನ, ಅದಕ್ಕೆ ನೀನು ಕುಂತ್ರ ನಿಂತ್ರ ಅನುಮಾನ ಪಟ್ಕೊಂತ ಕುಂತ್ರ ಹಂಗವ. ನಿನಗೆ ಏನಾರು ಹೇಳಿದ್ರೆ ನಿನಗೆ ನಮ್ದು ತಪ್ಪು ಅಂತ ಅನಿಸ್ತೈತಿ. ನಾ ಮಾತ್ರ ಹೇಳತ್ತೀನಲ್ಲ, ನನಗೆ 100% ಐತಿ ಅಂಥದ್ದೇನೋ ಐತಿ ಅಂದಲ್ಲೇ. ಅಯ್ಯಯ್ಯೇ ನೋಡ್ಬೇಕು ನೀನು, ಕುಲು ಮೊನ್ನೆ ಎಷ್ಟು ಜೋರು ನಗು ಸೌದಿ ಕೇಳತ್ತಿತ್ತು ಗೊತ್ತನ? ಎಷ್ಟು ಜೋರು ನಗು ಶಬ್ದ. ಒಂದಿನ ನನ್ನ ಜೊತೆಗೆ ಹಂಗೆ ನಕ್ಕೊಂತ ಚಂದಾಗಿ ಮಾತಾಡಾಕಿ ಹೇಳಂಗಾರ ನೋಡೋಣ. ಇಲ್ಲ ಒಂದು ದಿನ ಹಂಗೆ ಮಾತಾಡಿಲ್ಲಕ್ಕೆ. ಸುಮ್ಮನಿರವ ಸಾಕತ್ತಾಗ. ಅಲ್ಲ ನೋಡು ಒಂದಿಟ್ಟು ಏನೋ ಹೇಳಾಕತ್ರ ಹಾಳ್ಕೊಂಡು ಬಿದ್ಕೊಂಡು ಏನು ಹೇಳ್ಬೇಕು? ಮಗಳ ನಂಬಲ್ಲ ಅಂದಮೇಲೆ ಇನ್ಯಾರು ನಂಬ್ತಾರೆ ಹೊರಗಿನವ್ರು ನನ್ನ ಮಾತನ್ನ? ಮಗಳ ನಂಬೋದಿಲ್ಲ. ನಾನು ನನ್ನ ಮಗನ ಮುಂದೆ ಹೇಳ್ಕೊತೀನಿ. ಏನೋ ಆಯ್ತು ರಾಡಿ. ಹೇಳು ತಾಯಿ ಮಗಳು ಸೇರಿ ಮಗಳು ನಾನು ನನ್ನ ಗಂಡ ಊರಾಗಿದ್ದನ್ನು ತಾಯಿ ಮುಂದೆ ಹೇಳಿ ಜಗಳ ಹಚ್ಚಿದ್ಲ. ನೀನು ನನಗೆ ಎಷ್ಟು ಜಗಳ ತೆಗೆದಲ್ಲ. ನೀನು ಹಿಂಗೆ ಅನುಮಾನ ಪಡಾತಿ ಅನ್ನೋ ವಿಚಾರ ಅವ್ರ ಕಿವಿಗೆ ನಾ ಹಾಕ್ತೇನೆ. ಅಲ್ಲಿಗೆ ಬೆಂಕಿ ಎದ್ದೇಳ್ಬೇಕು ನೋಡ್ತೀರ. ಅಯ್ಯವ್ವ ಎಲ್ಲ ಹೊಲದ ಮುಗಿಸೋ ಅಷ್ಟೊತ್ತಿಗೆ ಸಾಕು ಬೇಕಾಗಿ ಹೋಗತ್ತಾಗ ಜಲಮ. ಅವ ಎದಕ್ಕಿಷ್ಟು ಕಷ್ಟಪಡ್ಬೇಕು? ಬಿಟ್ಬಿಡು ಹೋಲತ್ತಾಗ. ಬಿಡಪ್ಪ ಹೋಲತ್ತಾಗ ಹೊಲದ ಮುಗಿಸೇನು ಇಲ್ಲಿಗ ಹಾಕಿದೇನ ಇದೆ ಇದು ನನ್ನ ಗುಡ್ಕ ಯಾಕೆ ಖರ್ಚಿಗೆ ರೊಕ್ಕಕ್ಕವಲ್ಲ. ಎದಕ್ಕೆ ಸುಮ್ಮನೆ ಬೇಡ ಅಂತ ಹೇಳ್ತಿ ಹೇಳು? ಎದಕ್ಕಾರ ಉಪಯೋಗ ಆಕತಿ? ಯಾಕೆ ಸುಮ್ಮನೆ ಬಿಡ್ಬೇಕು ಹೇಳು? ಬೇಡ ಇರ್ಲಿ, ನಾ ಏನು ಇದು ಹೊತ್ತೊಂಟ್ರೆ ಅದನ್ನ ಮಾಡಲ್ಲ. ಈಗ ಒಂಚೂರಕ್ಕೆ ಸ್ವಲ್ಪ ಭಾಳ ಕೇಳಿದ್ಲು ಅಂತೇಳಿ ಹೇಳೋದು ಅಷ್ಟೇ. ಸರಿ ಹಿಡಿ. ಇದು ಇಷ್ಟು ಚಂದ ಲಾಭ ಆಗಿತ್ತು ನೋಡಿ, ಹಿಡಿ. ಅವ ಬರಬ್ಬರಿ ಈ ತಿಂಗಳದ್ದು ನನ್ನ ಬಂಡವಾಳ ಎಲ್ಲ ತೆಗಿಯೋಕ್ಕಾಗಲ್ಲ, ಯಾಕಂದ್ರೆ ಅದು ಒಮ್ಮೆ ವ್ಯಾಪಾರ ಆಗಂಗಿಲ್ಲಲ್ಲ. ಹಾಗಾಗಿ ಈ ತಿಂಗಳು ಏನಿಲ್ಲ ಅಂತಂದ್ರು ದಿನಕ್ಕೆ ಒಂದು 8,000 6,000 5,000 ಆಮೇಲೆ 15,000. ಮೊನ್ನೆ ಅಂತರೂ ಹಬ್ಬ ಇತ್ತಲ್ಲ ಬೇ, ಹಬ್ಬ ಇತ್ತು ನೋಡು, ಗಣಪನ ಹಬ್ಬ ಅದು ಇತ್ತಲ್ಲ. ಹಾಗಾಗಿ ಮೋದ್ಕುಕ್ಕ ಅದಕ್ಕೆ ಇದಕ್ಕೆಲ್ಲ ಅಂತವೇ ಕೆಲವ್ರು ಅಂತೂ ಒಯ್ತಿರ್ತಾರೆ. ಆಮೇಲೆ ಎಲ್ಲದಕ್ಕೂ ಸೇರಿ ಅಂತಂದ್ರೆ ನಮ್ಗೆ ಈ ತಿಂಗಳು ಏನಿಲ್ಲ ಅಂದ್ರೆ ಒಂದು 1.5 ಲಕ್ಷ ರೂಪಾಯಿ ವ್ಯಾಪಾರ ಆಗೈತವ ಸ್ಟಾರ್ಟಿಂಗ್. ಇದು ಇನ್ನೂ ಮಂದಿಗೆ ಗೊತ್ತಿಲ್ಲ ಅಂತಂದ್ರು. ಚಲೋ ಅಲ್ಲಲ್ಲ 1.5 ಲಕ್ಷ ರೂಪಾಯಿ ವ್ಯಾಪಾರ ಅಂದ್ರೆ ಐತನೇ ಇಲ್ಲ ಅದಕ್ಕೆ ಏನು? ಅಪ್ಪ ದೇವ್ರೆ ಒಳ್ಳೇದಾಗ್ಲಪ್ಪ, ಒಳ್ಳೇದಾಗ್ಲಿ. ಇದು ಇಲ್ಲಿಡಿಲಿ ಆ ರೊಕ್ಕನ ಹುಷಾರೇ ಬ್ಯಾಂಕ್ನ ತೆಗೆದಿಡ್ರಿ. ಒಂದು ಕಡೆ ಇಟ್ಕೋಬೇ, ಹಿಡಿ ಇಲ್ಲೇ.
ಈ ರೊಕ್ಕನ ತೆಗೆದಿಡ. ಇನ್ನು ಮಾಲು ಬೇಕಾದಷ್ಟು ಐತಿ, ಕೆಲವೊಂದ್ ಖಾಲಿ ಆಗಿದ್ದನ್ನ ತರ್ಸಕಂತೇಳಿ ನಾನು ಅಲ್ಲೇ ಅಮೌಂಟ್ ಇಟ್ಟೇನಿ. ಅದನ್ನ ಬುಕ್ ಒಳಗೆ ಬರ್ದೇನಿ ನಾನು. ಅದನ್ನ ತರಿಸ್ತತ್ ಮತ್ ತರಿಸಿ ರೀಸ್ಟಾಕ್ ಮಾಡ್ತೇವಲ್ಲ ಅವಾಗ ಅಲ್ಲಿಂದಲೇ ಟರ್ನ್ ಓವರ್ ಆಗ್ತಿರ್ತೈತಿ. ಲಾಭ ಇದು, ಇಟ್ಕೋ. ಇವ ಈ ತಿನ್ನೋದ್ರಾಗ ಇಷ್ಟು ವ್ಯಾಪಾರ ಐತಿ ಅಲ್ಲ. ತಿನ್ನೋದ್ರಾಗ ಇರುವಷ್ಟು ವ್ಯಾಪಾರ ಎದ್ರಾಗೂ ಇಲ್ಲ, ಮಾರ್ಜಿನ್ ಆಗುದಿಲ್ಲ. ಒಳ್ಳೇದಕ್ಕಂತಾರಲ್ಲ ಬಿ, ಅದೇನು ಸುಳ್ಳಲ್ಲ. ನಮ್ಮ ಹೊಲನ ಅಕ್ವೇರ್ ಮಾಡ್ಕೊಂಡಿದ್ದು ಒಂದ್ ರೀತಿ ಒಳ್ಳೇದಾತು. ಅವ್ರು ಮಾಡ್ಕೊಂಡ್ಮೇಲೆ ನನ್ನ ಕಾಲ್ ಆಕ್ಸಿಡೆಂಟ್ ಆಗಿದ್ದು ಒಳ್ಳೇದಾತು. ಅದರಿಂದನ ನಾವು ಇವತ್ತಿಂದು ಒಂದು ಅಂಗಡಿ ತಕೊಂಡ್ ಕುಂತೀವಿ. ಇದು ಒಂಥರ ಒಳ್ಳೇದಾತಲ್ಲ ಬಿವ. ಆಗ್ಲಪ್ಪ, ನೀನು ಹೇಳ್ತಿದ್ದಕ್ಕಾಗಿ ಎಷ್ಟು ದುಡಿತೈತಿ. ಆಕಿಗೆ ಒಂದು ಚಂದನ್ ಸೀರೆ ಕರ್ಕೊಂಡೋಗಿ ಕೊಡ್ಸು. ಏನು ಬಂಗಾರನು ಕೊಡ್ಸು, ಆದ್ರೆ ಈಗ ಬೇಡ, ಮುಂದೆ ಕೊಡ್ಸು. ರೊಕ್ಕ ಈಡಾಗಿಂದ ಇಲ್ಲ ಒಂದು ಉಂಗ್ರ ಪಂಗ್ರ ಕಿವಿ ಅಂದಿ ಅಂತ ತಗೋತಾಳಂದ್ರೆ ಕೊಡ್ಸು. ಅಲ್ಲಲ್ಲಿ ಈಗ ಒಂದು ತಿಂಗಳಿಗೆ ಅಂಗಡಿ ಕಷ್ಟಪಟ್ಟಾಳ ಅಂತೇಳಿ ಸೊಸಿ ಕೊಡ್ಸ ಅಂತ ಹೇಳ್ತಿ. ಜೀವನ ಪರ್ಯಂತ ನೀನೇನು ನನ್ನ ಸಲಾಗಿ, ನನ್ನ ಮಗನ ಸಲಾಗಿ, ನನ್ನ ಮಗಳ ಸಲಾಗಿ, ಸ್ವಲ್ಪ ಈ ಮನಿ ಸಲುವಾಗಿ ಸ್ವಲ್ಪ ಕಷ್ಟಪಟ್ಟಿಯ ಲೆಕ್ಕದಂತ ನಿನಗೆ ಕೊಡಿಸ್ಬೇಕು. ಆಮೇಲೆ ಆಕಿಗೆ ಆಕಿಗೆ ಈಗ ಏನು ಅವಶ್ಯಕತೆ ಇಲ್ಲ, ಲೆಕ್ಕದಂತ ನಿಮ್ಮ ಅವ್ಗೆ ಏನಾರ ಕೊಡ್ಸಪ್ಪ. ಏನು ಅವ ಅಪ್ಪ ಹೇಳತ್ ಬರಬ್ಬರಿ ಐತಿ. ಏನ ನಿನ್ಗೊಂದ್ ಚಂದನ್ ಸೀರೆ, ಆಕಿಗೊಂದ್ ಚಂದನ್ ಸೀರೆನೇ ತರ್ತೇನೆ, ಇಬ್ರಿಗೂ ಸೇರಿ. ಏನಂತೀರಿ? ಇಬ್ರು ಬರ್ರಿ, ಹೋಗ್ಬರೋನು. ಬಟ್ಟಿಗೆ ಹಾಕಿದ ಕೈ ಬರ್ಗೆ ಅಂತೇಳಿ ಅದು ಆಮ್ಯಾಗ ನೋಡೋಣಂತೆ. ಈಗ ಫಸ್ಟ್ ಅದಕ್ಕೆ ಮುಂಚೆ ಒಂದು ಮನೆ ಒಳಗೆ ಒಂದು ಚಂದನ ಒಂದು ಸತ್ಯನಾರಾಯಣ ಪೂಜೆನಾರ ಮಾಡಿಸು. ನಾನು ಯಾವಾಗಂದ್ರೆ ನಾನು ಮದುವೆ ಆದ ವರ್ಷದಾಗ ಮಾಡಿಸಿದ್ದು ಹೊಳ್ಳಿ ಮಾಡಿಸೇ ಇಲ್ಲ. ಕಾಲನೇ ಕೂಡ ಬಂದಿಲ್ಲ. ಏನೋ ಈಗ ದೇವ್ರು ಕಂಡುಬಿಟ್ಟು ಒಂಚೂರು ಒಳ್ಳೇದಾಗ್ತಾ ಐತಿ ಎಲ್ಲ ರೀತಿಯಿಂದನೂ. ಒಂದು ಸತ್ಯನಾರಾಯಣ ಪೂಜೆ ಮಾಡಿಸು ನನ್ನ ಮನೆ ಒಳಗೆ. ಮಾಡಿಸಿ ಒಂದು 4 ಮಂದಿ ಕರೆದು ಊಟಕ್ಕೆ ಹಾಕಿದ್ರೆ ಒಂಥರ ಮನೆಗೆ ಏನಾರ ಒಂದು 7:30 ಎಲ್ಲ ಕೂಡ ಬಗೆಹರಿತೈತಿ ಅಂತ. ಏನಂತಿ? ಇಷ್ಟು ಒಳ್ಳೇದಾಗಕತ್ತೈತಿ. ಒಂದು 4 ಮಂದಿಗೆ ಅನ್ನ ಸಂತರ್ಪಣೆ ಮಾಡಿದ್ರೆ ಎಷ್ಟು ಒಳ್ಳೇದು, ಪುಣ್ಯ ಬರ್ತೈತಿ. ಅವ ಹಂಗ ಮಾಡೋಣ ತಗೋ, ಅದಕ್ಕೇನಂತ. ಸರಿ, ಹಂಗಾರ ನಾನು ನಮ್ಮ ಊರಾಗ ಅದಾರಲ್ಲ ಭಟ್ರು, ಅವ್ರಿಗೆ ಹೇಳಿ ಒಂದು ಚಲೋ ದಿನ ನೋಡಿ ಮುಹೂರ್ತ ಇಡಿಸಿ. ಭಾಳ ಮಂದಿ ಏನು ಕರೆಯಲ್ಲ, ಒಂದು ಹಂಗೊಂದು 20-30 ಮಂದಿ ಕರೆದು ಒಂದು ನಾನು ಸಂತರ್ಪಣೆ ಮಾಡ್ತೀನಪ್ಪ ಮನ್ಯಾಗ. ಏನಂತೀರಿ? ಮಾಡ್ಲಾ ಹಂಗಾರ? ಮಾಡ್ ದಿನ ಪೂಜೆ ಮಾಡಿಸ್ತೇನೆ ಅಂದೆಲ್ಲ, ಮಾಡಿಸಿ ಮಾಡ್. ಸರಿ. ರೊಕ್ಕ ಒಳಗಿಟ್ಟಿರ್ತೇನೆ ನೋಡವ, ನಂಗೆ ಲೇಟ್ ಆಕೈತಿ, ನಾ ಬರ್ತೇನೆ. ಆಕಿ ಆಕಿ ಸೀದಾ ಅಲ್ಲೇ ಬರ್ತಾಳವ, ಅವ್ರ ಅವನ ಮನೆಯಿಂದಾನೆ ಬರ್ತೇನೆ ಅಂತ ಹೇಳ. ಆಯ್ತು. ಇರ್ಜಿ, ನಂದು ಕೆಲಸ ಐತಿ, ಸೈಟ್ ಕಡೆ ಹೋಗ್ಬರ್ತೇನೆ ತಡಿ. ಆ ಸೊಳ್ಳೆ ಮಕ್ಕಳು ಇನ್ನೂ ಎಷ್ಟು ಕೆಲಸ ಮಾಡ್ಯಾರ, ಎಷ್ಟು ಬಿಟ್ಟಾರ, ಅಲರ್ಟ್ ಆಗುದು ಯಾವಾಗೂ ಏನು ಇವು. ನಂಗೆ ಅದೇ ವಿಚಿತ್ರ ಆಗಕತ್ತತಿ. ಏನ್ರಿ, ಮೊನ್ನೆ 7 ಲಕ್ಷ ರೂಪಾಯಿ ಕೊಟ್ರಲ್ಲ, ಇನ್ನೊಂದು 2-3 ತಿಂಗಳು ಬಿಟ್ಟು ಮತ್ತೊಂಚೂರು ರೊಕ್ಕ ಕೊಡ್ತೀನಿ ಉಳಿದಿದ್ದ ಅಂತ ಹೇಳಿದ್ರು, ಬಡ್ಡಿ ಹಾಕಿ. ಅದ್ರದ್ದು ಏನು ರೊಕ್ಕದ್ದು ಏನಾರ ಹೇಳಿದ್ರ? ಏನು ಹೇಳಲಿಲ್ಲಲ್ಲ. ಕೊಡ್ತಾರಂತ ಇಲ್ಲಂತ, ಯಾವಾಗ ಕೊಡ್ತಾರಂತ, ಏನು ಎತ್ತ ಏನಾರ ಕೇಳಿರ? ಹೌದು ನೋಡ್ಲಿ, ನಾವು ಅದ್ರ ಕಡೆ ಲಕ್ಷನೇ ಕೊಟ್ಟಿಲ್ಲಲ್ಲ. ಇಲ್ಲ, ಇವತ್ತು ಬೇಕಾದಾಗಲಿ, ಇವತ್ತು ಆತಂದ್ರೆ ಒಂಚೂರು ಆ ಕಡೆ ಆಶ್ ಬರ್ತಾ ಹೋಗಿ ವಿಚಾರಿಸ್ಕೊಂಡೇ ಬರ್ತೀನಿ. ಸರಿ, ಹೋಗಿ ಬರ್ರಿ. ಓ ಹನ್ಮಕ್ಕರ, ಏನು ಈ ಕಡೆ? ಅದು ಗಿರ್ಜಕ್ಕೆ ಒಂದು ಜಂಪರ್ ಎಲ್ಲ ಕೊಟ್ಟಿದ್ನಿ ರೀ ಮಲೇಶನ, ಅದನ್ನ ಇಸ್ಕೊಂಡಾಗನ ಅಂತ ಬಂದೆ. ಅದಾಳಲ್ಲ ಗಿರ್ಜಕ್ಕ? ಅದಾಳ ನಿನ್ ಜಂಪರ್ ಹಿಡ್ಕೊಂಡು ಕೂತಾ ಬಿಡವ, ಹೋಗ್. ಬಂದ್ಲನ ಹನಿಮಿ ಆತಾ ಗಿರ್ಜಕ್ಕ? ರಾತ್ರಿನೇ ಬರ್ತೇನಂದಿ, ಬರ್ಲೇ ಇಲ್ಲ. ಒಂದ್ ರೀತಿ ಒಳ್ಳೇದಾತ್ ತಗೋ. ಇನ್ನೊಂದೆರಡು ಉಕ್ಸ್ ಹಚ್ಚೋದು ಉಳ್ದಿತ್ತು, ಈಗ ಹಚ್ಚಿ ಮುಗಿಸಿದೆ ನೋಡು. ಹೌದನ ಗಿರ್ಜಕ್ಕ? ಚಲೋ ಆತ್ ಬಿಡಂಗಾರ. ಕೊಡು ಗಿರ್ಜಕ್ಕ, ಸೀರೆ ಜಂಪರ್ ಕೊಡು. ಸೀರೆ ಜಂಪರ್ 2 ಇದ್ರಾಗ ಐತಲ್ಲ ಗಿರ್ಜಕ್ಕ? ಆಯ್ತು ನೋಡಿ, 2 ಬೇಕಾದ್ರೆ ಬಿಚ್ಚಿ ನೋಡ್ಕೊ. ಅಯ್ಯ, ನೀ ಕರೆಕ್ಟಾಗಿ ಓದಿರ್ತಿ ಗಿರ್ಜಕ್ಕ, ಅದ್ರ ಬಗ್ಗೆ 2 ಮಾತೇ ಇಲ್ಲ. ಆಯ್ತವ ಹಂಗಾರ. ನೀನು ಜಂಪರ್ ಕೊಟ್ಟ ಒಳಗೆ ಕೆಲ್ಸಕ್ಕೆ ಹೋಗೋಣ ಅಂತ ಕುಂತಿದ್ದೆ ನಾನು. 280 ರೂಪಾಯಿ ಆಗೈತೆ ನೋಡಿ. ಅಂದ್ರೆ ಒಂದು 10 ರೂಪಾಯಿ ಗೊಂಡೆ ತಂದು ಹಚ್ಚಂದಿದ್ದಲ್ಲ, ಅದು 20 ರೂಪಾಯಿ ಆಗೈತಿ ರೇಟ್. ಅದ್ರದ್ದು ಎಕ್ಸ್ಟ್ರಾ ಮತ್ತೆ ಲೈನಿಂಗ್ ಅಸ್ತರ ಅದು ಇದೆಲ್ಲ ಎಲ್ಲ ಕೂಡ 280 ರೂಪಾಯಿ ನೋಡು. ಹೌದಾ? ಗಿರ್ಜಕ್ಕ, ಅದು ಏನಾತ್ ಗೊತ್ತನ, ನನ್ನ ಗಂಡಗ ಹಿಂಗ್ರಿ ಜಂಪರ್ ಹೊಲ್ಯಾಕ ಕೊಟ್ಟೇನಿ, ಅದ್ರ ರೊಕ್ಕ ಕೊಟ್ಟು ತರಬೇಕು ಕೊಡ್ರಿ ಅಂತ ಹೇಳಿದ್ರೆ ಏನು ಮಾಡಿದ್ರು ಕೊಡಲಿಲ್ಲ. ರೊಕ್ಕಿಲ್ಲ, ನೀ ಕೇಳಾಕೋಬೇಡ. ನೀನು ತಾಜ್ಗೊಂದು ಜಂಪರ್ ಹೊಲ್ಸಿದ್ರೆ ನಾ ಏನು ಮಾಡಕೋಲಿ? 300-400 ಎಲ್ಲರೂ ಜಂಪರಿಗೆ ಕೊಡ್ತಾರನ, ಹಂಗೆ ಹಿಂಗೆ ಅಂತ ಉದ್ರಾಡಕತ್ಬಿಟ್ಟ. ಅದಕ್ಕೆ ನೀ ಹೇಳ್ಬೇಕು ಬೇಡ. ಜಂಪರ್ ಹೊಲ್ಸೋದು ಹಂಗಲ್ಲಪ್ಪ, ತುಟ್ಟಿರ್ತತಿ, 1000 ಗಟ್ಲೆ ಇರ್ತತಿ. ನೀವೊಂದು 300 ರೂಪಾಯಿ ಹಿಂಗೆ ಅಂತೀಯಲ್ಲ ಅಂತ ಹೇಳ್ಬೇಕು ಬೇಡ ನೀನು. ಹೇಳ್ತಿದ್ದೆ, ಅದು ಹೇಳಿದೆ, ಆದರೂ ಹೇಳಿದೆ ಬಿಡು, ಹೇಳ್ತಿದ್ದೆ ಅನ್ನೋಕ್ಕೇನು ಹೇಳಿದೆ. ಆದ್ರೆ ರೊಕ್ಕ ಇಲ್ಲ ಈಗ ನನ್ನ ಕಡೆ, ಹಂಗೆ ಉದ್ರಾಡ್ಬಿಟ್ಟ. ನನಗರ ಅರ್ಜೆಂಟ್ ಫಂಕ್ಷನಿಗೆ ಬೇಕಾಗೈತಿ. ಅದಕ್ಕೆ ಗಿರ್ಜಕ್ಕ ಬೇಜಾರು ಮಾಡ್ಕೋಬೇಡ, ಈಗ ತೊಗೊಂಡೋಗ್ತೇನೆ. ತೊಗೊಂಡೋಗಿ ನಾಳೆ ಎಷ್ಟೊತ್ತಿದ್ರು ಆ ಗುಡಪ್ಪನವ್ರದ್ದು ಹೊಲದ್ದು ಕಳೆ ತೆಗೆದೈತಿ. ಆಳಿಗೆ 350 ರೂಪಾಯಿ ಪಗಾರ ಕೊಟ್ಟೆ ಕೊಡ್ತಾರೆ. ಏನು ಅವ್ರದ್ದು ಕಳೆ ತೆಗ್ದಿದ್ದು ಪಗಾರ ಬಂತಂದ್ರೆ ಶೇಂಗಾ ಕೇಳೋದು ಐತಿ. ನೋಡೋಣ ಯಾವ್ದಕ್ಕತ್ತು ಒಟ್ಟು ಅದನ್ನು ಮಾಡಿ ಒಟ್ಟು 300 ರೂಪಾಯಿ ಪಗಾರ ತಂದು ನಿಂದು ರೊಕ್ಕ ತಂದು ನಿನಗೆ 280 ರೂಪಾಯಿ ಕೊಟ್ಬಿಡ್ತೇನೆ ಗಿರ್ಜಕ್ಕ. ಏನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ಕೊಡ್ಲಿಲ್ಲ ನೋಡು ಹನಿಮೆ ಅಂತೇಳಿ. ಎಲ್ಲ ಬೆಂಡ್ಲಿ ಅಲ್ಲಲೇ ಬುಬ್ಣಿ. ನೀ ಎಟ್ಟಿರ್ಬೇಕು, ನೀನು ಜಂಪರಿಗೆ ನೋಡಿದ್ರೆ ಹಂಗ ಮತ್ತೆ ನನ್ನ ಬಾಯಿಗೆ ಬರ್ತಿತ್ತು ನನಗೆ. ಪುರ್ಸತ್ತಿಲ್ಲಾರ್ದಂಗೆ ನಿಂತು ನೀರು ಕುಡಿಯಕ್ಕೆ ಬಿಡ್ಲಾರ್ದಂಗೆ ಆ ನಮ್ಮನೆ ಹೊಲ್ಸಿಸ್ಕೊಂಡು ರೊಕ್ಕ ಕೊಡ್ಲಾರ್ದ ಜಂಪರ್ ಒಯ್ಯಾಕತ್ತಿಯಲ್ಲ, ಅದು ಬೆಳಗ್ಗೆ ಬೋಣಿಗಿನ. ಇವ ನೀ ಬೇಜಾರು ಮಾಡ್ಕೊಬಿಡವ ಹನುಮವ್ವ, ರೊಕ್ಕ ಕೊಟ್ಟು ಒಯ್ ಜಂಪರ್. ಅದು ಹೆಂಗೆ ಯವ್ವ, ನಿನ್ನ ಮನೆಗೆ 30 ಸಲ ಎಡ್ತಾಕ್ಬೇಕು. ಜಂಪರಿನ ರೊಕ್ಕ ಕೊಡ ಹನುಮವ್ವ, ಜಂಪರಿನ ರೊಕ್ಕ ಕೊಡ ಅಂತೇಳಿ ಒಯ್ಯ ಮಠ ಎಲ್ಲ ಚಂದ ಇರ್ತೈತಿ ನಿಮ್ಗೆ. ಒಯ್ದಿಂದ ರೊಕ್ಕನೇ ತಂದು ಕೊಡೋದಿಲ್ಲ ನೀವು. ಮತ್ತೆ ಇನ್ನೊಂದು ಯಾವ್ದಾರು ಜಂಪರ್ ತರಬೇಕು, ಅವಲ್ಲ ಕೊಡುವ ಹೊತ್ನ್ಯಾಗ ಮಾತಾಡೋದು. ಯವ್ವ, ನೀವು ಅಲ್ಲಿ ಮಟ್ಟ ರೊಕ್ಕ ಕೊಡೋದಿಲ್ಲ, ಹೋಗೋಣ ಕಾಡಿಸ್ತೀರಿ ಏನು? ನಮ್ಮ ಕೈಗೆ ರೊಕ್ಕ ತದಿಲ್ಲ. ನೀನು ಏನಿದ್ದು ಹನುಮವ್ವ ರೊಕ್ಕ ಕೊಟ್ಟು ಒಯ್ಯವ, ರೊಕ್ಕ ಇಲ್ದ ಒಯ್ಯಾಕ ಹೋಗ್ಬೇಡ ನೋಡು. ಅಯ್ಯ,
ಹೆಂಗ್ ಮಾಡ್ತೀಯ ಗಿರ್ಜಕ್ಕ? ಏನ್ ಅದ್ರಕಿಲ್ಲ ಓಡಕನೆ ನಾನು ನಿಂದೊಂದ್ ಜಂಪರ್ ರೊಕ್ಕ ಇಟ್ಕೊಂಡು ಓಡಕನೆ ಹೆಂಗ್ ಮಾಡ್ತೀಯವ ನೀನು? ಅನ್ಕತಿಯವ ಆತಾಗ ಆ ಪ್ರೇಮವ ನಮ್ನಿ ಪಾಪ ಹೊಲ್ದು ಕೊಡಂತ ಎದಿ ಮ್ಯಾಗ ಕುಂತ್ರು ಹಾಕಿದ್ ಬಿಟ್ಟು ನಿಂದು ಹೊಲ್ದನ್ನ ಅರ್ಜೆಂಟಿಗೆ ಅಂತೇಳಿ ನನಗ ಆಗ್ಬೇಕು ಬಿಡು, ನಾ ಸಗಣಿ ತಿನ್ನಕ್ಕೆ ಇನ್ನೇನ್ ಬರ್ತೀಯನ ಯಾವಾಗ ಅರ್ಜೆಂಟ್ ಅಂತೇಳಿ ಜಂಪರ್ ತಗೊಂಡ್ ನೀನು ರೊಕ್ಕ ಕೊಡ್ಲಾರ್ದ ಒಯ್ಯಕತ್ತಿಯಲ್ಲ ಇದು ಹಂಗಿದೆ. ನಾನು ಬಂದ್ವಾಗ ನಾ ಏನಾರ ನಿನಗೆ ರೊಕ್ಕ ಇಸ್ಕೊಂಡು ಜಂಪರ್ ಹೊಲ್ದು ಕೊಟ್ಟಿಲ್ಲ ಅಂತಂದ್ರೆ ಹಿಂಗ ಮಾಡ್ತಿದ್ದೇನೆ ನೀನು? ಹೇಳಂಗಾರ ನೋಡೋಣ. ರೊಕ್ಕ ಕೊಟ್ಟು ಹೆಣ್ಮವ ಬೇಜಾರು ಮಾಡ್ಕೊಬೇಡ ಗಿರ್ಜಕ್ಕ, ಹಂಗೆ ಮಾಡಬೇಡಿ. ರೊಕ್ಕ ತೊಗೊಂಡು ಓಡಕ್ಕೆ ಅವನು ರೊಕ್ಕಕ್ಕಿಂತ ಮನುಷ್ಯ ಮುಖ್ಯ. ನೀ ಹಂಗೆ ಮಾಡೋಕ್ಕೆಲ್ಲ ನಂಗೆ ಗೊತ್ತಾಯ್ತು ತಗೋ. ದೇವ್ರು ಇಷ್ಟು ಕೊಟ್ಟಾನ, ನನ್ನೊಂದು 300 ರೂಪಾಯಿ ತೊಗೊಂಡು ಏನು ಮಾಡ್ತಿ? ನಾನು ಮಾತ್ರ ನಾಳೆ ಅಷ್ಟೊತ್ತಿದ್ದು ತಂದು ಕೊಡ್ತೀನಿ ಆತ. ಬರ್ತೇನೆ ಇಲ್ಲಿ ಹೊತ್ತಾಳ ಆತು. ಈ ಹಡಿಬಿಟ್ಟು ಹಿಂಗ ನೋಡಿಕೆ ಯಾವಾಗ ನೋಡಿದ್ರು ಪರಕ ಹಂಗೇನಿಲ್ಲ, ಸುಮ್ಮನೆ ಅರ್ಜೆಂಟ್ ಐತೆ ಅಂತ ಒಯ್ಯತ್ತೀನಿ ಅಷ್ಟೇ. ನಾಳೆ ತಪ್ಪಿಸ್ಬೇಡ ಅನ್ಮವ. ನೀ ಹೆಣಕ್ಕೆ ಕೆಂಟಗಾಲ ಏರಿಸ್ಲಿ ಹಡಿಬಿಟ್ಟು ಊರು ಹಡಿಬಿಟ್ಟು ಇದ್ರ ಮಸಡ್ಯಾಗ ನಮ್ಮ ದರಿಲಿ ಊರು ಬುಬ್ಬಣಿ ಕೈಯಾಗ ಮೊದ್ಲ ರೊಕ್ಕ ತಂದಿಲ್ಲ ಅಂತ ಸುದ್ದಿ ಗೊತ್ತಾಗಿದ್ರೆ ಜಂಪರ ಹೊಲ್ದಿಲ್ಲ ಅಂತ ಹೇಳ್ತಿದ್ದೆ. ಹಾಳದಕ್ಕೆ ಕೈಯಾಗಿ ಇಸ್ಕೊಂಡು ಇಷ್ಟು ನಾಟಕ ಮಾಡಿಬಿಟ್ಲು ನೋಡು, ಇಷ್ಟು ದಿಮಾಕ್ ಮಾಡಿಬಿಟ್ಲು. ಈ ಬುಬ್ಬಣಿಗೆ ಹೊಲ್ದು ಕೊಡಬಾರ್ದಾಗಿತ್ತು ನೀನು, ಭಾರಿ ಹಗಣಿಗಿತ್ತದಾಳಕಿ. ಹ್ಞೂನಯ್ಯವ್ವ ಇದ್ದೂರಾಗ ಇನ್ನ ಶೆಡ ಬಿಡ ಮಾಡೋದು ಚಲೋ ಅಲ್ಲ ಅಂತ ಬಿಟ್ಟೆನಕಿನ್ನ. ನಾ ತಂದು ಕೊಡ್ತೇನೆ ಅಂದಾಳಲ್ಲ, ನೋಡಂತಡಿ. ನಾ ತಂದು ಕೊಡ್ಲಿಲ್ಲ ಅಂದ್ರೆ ಐತಿಕಿನ್ ಬೇಸಿಗೆ ಗಜಗ. ಉಳ್ಳಾಗಡ್ಡಿನ ಖಾಲಿ ಆಗ್ಯಾವಲ್ಲ, ಥೋ ಬಳ್ಳೊಳ್ಳೆ ಅದಾವು ಉಳ್ಳಾಗಡ್ಡಿ. ಅಲ್ಲಿ ಹೊರಗೆ ಹೊಸದಾವ, ಏನು ಮಾಡ್ಯಾವ ನೋಡ್ಬೇಕು. ಹಬ್ಬ ಎಲ್ಲ ಒಗಾತ್ ಮಾಡಿ ಸ್ವಚ್ಛ ಮಾಡಿ ವರ್ಷೇನೆ ಅಂತೇಳಿ ಹಿಂಗೈತಿ. ಈಕಿ ಮೇಲೆ ಬಿಟ್ಬಿಟ್ನಿ ಅಂದ್ರೆ ಮಾಡ್ತಾಳ ಈಕಿ. ಸಾಕಾಗಿ ಹೋಗತ್ತತ್ತಾಗ ಒಟ್ಟು ಒಗಾತ್ ಮಾಡಿ ಸ್ವಚ್ಛ ಮಾಡೋದನ್ನ ತಲೆಯಾಗ ಇಲ್ಲ. ನೋಡಿದೆಲ್ಲ ಮಾಡ್ಕೊಂಡೆ, ಕಸ ಹೊಡ್ ಕಲ್ಲು ಒರೆಸ್ಕೊಂಡೆ, ಭಾಂಡೆನೂ ತಿಕ್ಕೊಂಡೆ. ನೋಡಿ ಎಷ್ಟು ಸ್ವಚ್ಛ ಮಾಡ್ಕೊಂಡೇನು ಮನಿನ. ವಾ ದೇವ್ರೇ, ಏನು ಹೇಳೋದು ಇವಕ್ಕೆ ಮಾಡ್ಕೊಂಡು ಹೋರೆ ಅಂತೇಳಿ. ಈಕೆ ಒಂದು ದಿನ ಬಂದು ಗ್ಯಾಸ್ ಕಟ್ಟಿ ಒರೆಸಿದ್ ನಾನು ನೋಡಿಲ್ಲ. ಹಿತ್ತಲಾಗ ಹೊಸ ಭಾಂಡೆ ಇಟ್ಟನಿ, ಅವಸ್ ತಿಕ್ಕಿದ್ಲಂದ್ರೆ ಚಲೋ ಆಕತಿ. ಈಕಿನ ಬಾಯ್ಲ ಏನು ರೀತಿರ? ಏನಿಲ್ಲ, ಹಿತ್ತಲಾಗ ಹೊಸ ಭಾಂಡೆ ಅದಾವು ತಿಕ್ಕೊಂಬರೋಗೊಟ್ಟು. ನಾನು ಒಂಚೂರು ಮಧ್ಯಾಹ್ನಕ್ಕೆ ಏನಾರ ಒಂದಿಟ್ಟು ಅಡುಗೆ ಮಾಡ್ತೀನಿ. ಉಪ್ಪ ಖಾರ ಹೆಚ್ಚಿಗೆ ಹಾಕ್ಕೊಂತ ಅದಕ್ಕೆ ನಾನ ಮಾಡಿ ಬಿಡ್ತೀನಿ. ಭಾಂಡೆ ಅಲ್ಲ, ಬಿಸಿಲು ಭಾಳ ಐತ್ರಿ ಐತಿರ, ಸಂಜೆ ತಿಕ್ತೀನಿ. ಯಾಕಂದ್ರೆ ಅಲ್ಲಿ ನಿಂತ್ಕೊಂಡು ತಿಕ್ಕಾಗಲ್ಲ, ಬೆನ್ನೆಲ್ಲ ಸುಟ್ಟು ಬದ್ನಿಕಾಯಿ ಆಕತಿ. ಅದು ಆ ಬಿಸಿಲಿಗೆ ಸ್ಕಿನ್ ಟ್ಯಾನ್ ಆಕೈತಿ. ಅದನ್ನೇ ಹೇಳ್ತೇನೆ ನಾನು ನಿಮ್ಗೆ, ಇಲ್ಲೇ ಸಿಂಕ್ನಾಗ ತಿಕ್ತೇನೆ ಅಂತೇಳಿ ನೀವು ತಿಕ್ಕಾಕ ಬಿಡಂಗಿಲ್ಲ. ಸಿಂಕ್ನ್ಯಾಗ ಎಂದು ಬಾಂಡೆ ತಿಕ್ಕಿಲ್ಲವ ನಾನು. ಏನಾದ ಬರೀ ಹಂಗೆ ಅಡುಗೆ ಮಾಡಿ ಒಂಚೂರು ಕೈ ಪೈ ತೊಗೊಳಕ್ಕೆ ಅಷ್ಟ ಅದು ಗೊತ್ತನ. ಸಿಂಕ್ನ್ಯಾಗ ನಾ ಎಂದು ಬಾಂಡೆ ತಿಕ್ಕಿಲ್ಲ. ಮುಸುರಿ ಗಿಸಿರಿ ಎಲ್ಲ ಕಟ್ಟಿ ರಿಪೇರಿ ಬಂತಂದ್ರೆ ಯಾ ನಮಗೆ ಇದು ಮಾಡ್ಬೇಕು. ಅದು ಅಲ್ಲದೆ ಎಲ್ಲ ಮುಸುರಿ ಇಲ್ಲೇ ತೊಳೆದ್ರೆ ಹೊಲಸು ವಾಸನೆ ಹಾರಕ್ಕೆ ನಿಂತೈತಿ. ಅದಕ್ಕೆ ಮುಸುರಿ ಹೊರಗಿರ್ಬೇಕು, ಬಾಂಡೆನೂ ಹೊರಗೆ ತಿಕ್ಕುದು. ಇದು ಬರೀ ಹಂಗೆ ತಿಂದ್ಬಿಟ್ಲೆ ಪಟ್ನ ಇಟ್ಟು ಒಂಚೂರು ಕೈ ತೊಗೊಳಕ್ಕೆ ಕಷ್ಟ ಮಾಡ್ಸೀನಿ. ಇದು ಮೊದಲು ಇದ್ದಿದ್ದಿಲ್ಲ, ಇತ್ತಿತ್ತಾಗಿ ಹೇಳಿ ಮಾಡಿಸ್ಕೊಂಡ್ರದು. ಅಲ್ಲ ಈಗ ಮತ್ತಂಗಾರ ಏನು ಮಾಡಲಿ? ಏನು ಮಾಡ್ತಿ? ಅವರು ಅಲ್ಲೇ ಹೋಗ್ಯಾರ. ಅಲ್ಲಿ ಹೋಗ್ಯಾರ? ಹಾಂ ಅಲ್ಲೇ ಇದು ಹಿಂದೆ ಅಲ್ಲೇ ಹೋಗ್ಯಾರ ಮಾತಾಡ್ಕೊಂಡ್ಕೊಂಡ್ರಾಕ. ಹತ್ತು ಹೋದ್ರ? ಹೌದಾ, ನಾನು ಬಾಂಡೆ ತಿಕ್ತೀನಿ, ನೀನೇ ಒಳಗೊಟ್ಟು ಅನ್ನಕ್ಕಿಡು. ಅಲ್ಲ ನಾ ತಿಕ್ತೀನಿ ತಗೋರಿ ಐತೀರ. ಬೇಡ ಬೇಡ, ಅದೇನು ನನ್ನ ಬಗ್ಗೆ ಚಡ ಗಿಡ ಏನಾರ ಹೇಳಕತ್ತಿದ್ಲಂದ್ರೆ ನನಗೆ ಕೇಳಿಸ್ತತಿ. ಬಾಂಡೆ ತಿಕ್ಕು ಅಂತ ನಮ್ಮೆಲ್ಲ ಕೇಳಿಸ್ಕೊತೀನಿ. ನೀನೇ ಇಲ್ಲ ಅನ್ನಕ್ಕಿಡು, ನಾನು ಹೋಗ್ತೀನಿ ಹಿತ್ತಲಾಗ. ಕೆಲಸನೂ ಆಕೈತಿ, ಕೇಳಿಸ್ಕೊಳ್ಳೋದು ಆಕೈತಿ. ಹೋಗ್ರಿ. ಅಯ್ಯೋ ದೇವ್ರಿ, ಇದೇನಪ್ಪ ಇವತ್ತು ಅವ್ರ ಮ್ಯಾಗ ಅನುಮಾನ ಪಟ್ಟವ್ರು ನಾಳೆ ನನ್ನ ಮ್ಯಾಗ ಅನುಮಾನ ಪಡಲ್ಲ ಅಂತ ಏನು ಗ್ಯಾರಂಟಿ? ಪಡ್ತಾರಪ್ಪ, ಪಡ್ತಾರೆ. ಅನುಮಾನ ಪಡೋರು ಯಾರ ಮ್ಯಾಗ ಬೇಕಾದರೂ ಅನುಮಾನ ಪಡ್ತಾರೆ. ಇರಲಿ ಇದು ನೀ ಎಲ್ಲಿಗೆ ಹಚ್ಬೇಕು ಅಲ್ಲಿಗೆ ಹಚ್ತೀನಿ.